ನರೇಂದ್ರ ಮೋದಿ ಬಗ್ಗೆ ಒಂದು ಪದ. ಮಾಸ್ ಲೀಡರ್. 2028ರಲ್ಲಿ ನಿಮ್ಮನ್ನು ನೀವು ಯಾವ ಸ್ಥಾನದಲ್ಲಿ ನೋಡೋಕೆ ಇಷ್ಟಪಡ್ತೀರಾ? ಒಂದು MLA ಅಥವಾ ಮಿನಿಸ್ಟ್ರು? ಜನಸೇವಕ ಸರ್. ಈ ಡ್ರೆಸ್ ಎಲ್ಲ ನೀವೇನು ಹಾಕ್ಕೊಂಡಿದ್ದೀರಲ್ಲ, ಇದು ನಿಮ್ಗೆ ಇಷ್ಟ ಅಂತ ಹಾಕ್ಕೊಂಡಿದ್ದೀರಾ ಅಥವಾ ಜನಕ್ಕೆ ಇದು ಇಷ್ಟ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀರಾ? ಪದ್ಮನಾಭನಗರದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವಂಥ ಪ್ರಮೋದ್ ಶ್ರೀನಿವಾಸ್ ಅವ್ರ ಜೊತೆಗೆ ಒಂದು ರ್ಯಾಪಿಡ್ ಫೈರ್. ಓಕೆ, ಮೊದಲನೇದು, ನಿಮ್ಮ ರಾಜಕೀಯ ದೃಷ್ಟಿಕೋನ ಬದಲಿಸಿದ ಒಂದು ಪುಸ್ತಕ. ವಿಂಗ್ಸ್ ಆಫ್ ಫೈರ್. ಓಕೆ, APJ ಅಬ್ದುಲ್ ಕಲಾಂ ಅವರ ವಿಂಗ್ಸ್ ಆಫ್ ಫೈರ್. ಒಬ್ಬ ನಾಯಕನಿಗೆ, ಅಂದರೆ ರಾಜಕೀಯ ನಾಯಕನಿಗೆ ಇರಬೇಕಾದ 3 ಗುಣ ಅಂತಂದರೆ ಯಾವ್ದು ಹೇಳಕ್ಕೆ ಇಷ್ಟಪಡ್ತೀರಿ ಪ್ರಮೋದ್? ಒಂದು ಹಂಬಲ್ ಆಗಿರ್ಬೇಕು ಸರ್. ಓಕೆ, ಪೇಷನ್ಸ್ ಇರಬೇಕು, ಆಮೇಲೆ ಕಂಪ್ಯಾಷನೇಟ್ ಇರಬೇಕು. ಆ 3 ಗುಣಗಳು ನಿಮ್ಮ ಹತ್ರ ಇದೆಯಾ? ಇದೆ ಸರ್. ಓಕೆ, ಒಬ್ಬ ರಾಜಕೀಯ ನಾಯಕನಿಗೆ ಇರಲೇಬಾರ್ದಂಥ ಗುಣಗಳು ಕೂಡ ಇರ್ತವೆ, ಕೆಲವೊಂದು ದುರ್ಗುಣಗಳು ಕೂಡ ನಾವು ಭಾಳಷ್ಟು ಸಲ ನೋಡಿರ್ತೀವಿ. ಆ ಥರ 3 ಗುಣಗಳು ಇರಬಾರ್ದು ಅಂತಂದರೆ ಯಾವ ಗುಣಗಳು ಹೇಳಕ್ಕೆ ಇಷ್ಟ? ಅಹಂಕಾರ ಇರಬಾರ್ದು, ಕೋಪ ಕಮ್ಮಿ ಇರಬೇಕು, ಡಿವೈಡ್ ಆ್ಯಂಡ್ ರೂಲ್ ಮಾಡೋ ಅಂಥ ಒಂದು ಇಂಟೆನ್ಷನ್ ಇರಬಾರ್ದು. ನರೇಂದ್ರ ಮೋದಿ ಬಗ್ಗೆ ಒಂದು ಪದ. ಮಾಸ್ ಲೀಡರ್. ಪದ್ಮನಾಭನಗರಕ್ಕೆ ಒಂದು ಕನಸು. ಗಾಂಧಿ ಕಂಡಂಥ ಕನಸು. ಹೇಗೆ ಒಂದು ಸರ್ಕಾರ, ಒಂದು ಯೋಜನೆಗಳು ಮನೆ ಬಾಗಿಲಿಗೆ ಹೋಗಿ ಸೇರಬೇಕು ಅಂತ ಗಾಂಧಿ ಅಂದ್ಕೊಂಡಿದ್ರು, ಗೌರ್ಮೆಂಟ್ ಹ್ಯಾಸ್ ಟು ಗೋ ಟು ದ ಡೋರ್ ಸ್ಟೆಪ್ ಅಂತ ಕಾಯಿನ್ ಮಾಡಿದ್ದೆ ಅವರು. ಅದನ್ನು ನಾನು ಆ ಥರ ಕನಸಿನ ಪದ್ಮನಾಭನಗರನ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ಪದ್ಮನಾಭನಗರದಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಯಾವುದು ಪ್ರಮೋದ್ ಅವರು? ನಮ್ಮ ಜನಸಂಪರ್ಕ ಕಚೇರಿ. ಯಾಕೆ? ಏಕೆಂದರೆ ಅಲ್ಲಿ ಸುಮಾರು ಜನ ನನಗೆ ನಮ್ಮ ಕಚೇರಿಗೆ ಬರ್ತಾ ಇರ್ತಾರೆ. ನಾನು ಆವಾಗಲೇ ಹೇಳ್ದಂಗೆ ಕಷ್ಟ ಸುಖ ಹೇಳಿಕ್ಕೆ ಬರ್ತಾರೆ, ಮತ್ತು ನನ್ನ ಜೊತೆ ಮಾತಾಡ್ಲಿಕ್ಕೆ ಬರ್ತಾರೆ. ಅದೊಂಥರ ಎಕ್ಸ್ಟೆಂಡೆಡ್ ಫ್ಯಾಮ್ಲಿ ಥರ ಆಗಿಬಿಟ್ಟಿದೆ ನಮಗೆ. ನಮ್ಮ ಮನೆಗೆ ಹೋದರೆ ತಂದೆ ತಾಯಿ ಇರ್ಬೋದು, ನನ್ನ ಹೆಂಡತಿ ಮಕ್ಳು ಇರ್ಬೋದು, ಆದರೆ ನಮ್ಮ ಜನಸಂಪರ್ಕ ಕಚೇರಿಯಲ್ಲಿ ನಮ್ಮ ಕಾರ್ಯಕರ್ತರು ಯಾರಿದ್ದಾರೆ, ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಯಾರಿದ್ದಾರೆ, ಅಂದರೆ ನಾನು ಅವ್ರನ್ನ ಎಕ್ಸ್ಟೆಂಡೆಡ್ ಫ್ಯಾಮ್ಲಿ ಥರ ನೋಡ್ತಾ ಇದ್ದೀನಿ. ಸೊ ಅವರೆಲ್ಲ ದಿನನಿತ್ಯ ಅಲ್ಲಿಗೆ ಬರ್ತಾರೆ ಸುಮಾರು ಜನ. ಸೊ ನನಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಒಳ್ಳೆ ಜಾಗ. UK ನಲ್ಲಿ ನೀವು ಓದಿರೋದ್ರಿಂದ ಈ ಪ್ರಶ್ನೆ, UK ಕುರಿತಾಗಿ ನೀವು ಏನು ಮಿಸ್ ಮಾಡ್ಕೊಳ್ತೀರಾ? ಡೈವರ್ಸಿಟಿ ಸರ್. ಅಲ್ಲಿ ನಮ್ಮ ಕ್ಲಾಸ್ ರೂಮಲ್ಲಿ ಎಲ್ಲ ಕಂಟ್ರೀಸಿಂದ, ಸುಮಾರು ಕಂಟ್ರಿಗಳಿಂದ ನಮ್ಮ ಕ್ಲಾಸಲ್ಲಿ ರಿಜಿಸ್ಟರ್ ಆಗಿರ್ತಾರೆ, ಅಡ್ಮಿಷನ್ ತೊಗೊಂಡು ಬಂದಿರ್ತಾರೆ. ಸೊ ಕಲ್ಚರಲ್ ಎಕ್ಸ್ಚೇಂಜಸ್ಸು, ನಾಲೆಜ್ ಎಕ್ಸ್ಚೇಂಜಸ್ಸು. ಓಕೆ, ಸೊ ಈ ಥರ ಆಗ್ತಾ ಇರೋದ್ರಿಂದ ನಾವು ಕೂಡ ಅವರಿಂದ ನಮ್ಮಿಂದ ಅವರು ಸುಮಾರು ಕಲಿಯೋದಿರ್ತದೆ. ನಾನು ನಮ್ಮ ಸ್ನೇಹಿತರು ಯಾರೋ ಒಬ್ಬರು ಚೈನಾಯಿಂದ ಬಂದಿದ್ದವ್ರಿಗೆ ನಾನು ಕನ್ನಡ ಕಲ್ಸಕ್ಕೆ ಹೋಗಿದ್ದೆ, ಅವ್ರು ನನಗೆ ಮ್ಯಾಂಡ್ರಿನ್ ಕಲ್ಸಕ್ಕೆ ಬಂದಿದ್ದರು. ಸೊ ಈ ಥರ ಒಂದು ಡೈವರ್ಸ್ ಎನ್ವೈರ್ನ್ಮೆಂಟ್ನ ನಾವಲ್ಲಿ ನೋಡಿದ್ವಿ, ಅದನ್ನು ಇಲ್ಲಿ ಮಿಸ್ ಮಾಡ್ಕೊತೀವಿ. ವೆರಿ ನೈಸ್. ಹಾಂ, ಯಾರಾದರೂ ನಿಮ್ಗೆ ಫ್ರೆಂಡಾಗಿ ಉಳ್ಕೊಂಡಿದ್ದಾರಾ ನಿಮ್ಮ MBA ಕ್ಲಾಸ್ಮೇಟ್ಸು? ಸುಮಾರು ಜನ ಇದ್ದಾರೆ ಸರ್. ಅವರೆಲ್ಲ ಈಗ US ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಸೊ ಒಬ್ಬರು ಆ್ಯಪಲ್ ಕಂಪ್ನಿಲಿ ಒಂದು ದೊಡ್ಡ ಪೊಸಿಷನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಸುಮಾರು ಜನ ಟಚಲ್ಲಿದ್ದಾರೆ. 2028ರಲ್ಲಿ ನಿಮ್ಮನ್ನು ನೀವು ಯಾವ ಸ್ಥಾನದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ? ಒಂದು MLA ಅಥವಾ ಮಿನಿಸ್ಟ್ರು? ಜನಸೇವಕ ಸರ್. ವಾಹ್, ನೈಸ್. ಇನ್ನು ಕೊನೆಯದಾಗಿ ನನ್ನ ಪರ್ಸ್ನಲ್ ಪ್ರಶ್ನೆ ಇದೆ. ಅದೇನಂತಂದರೆ, ಈಗ ನಾನು ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವ್ರು ನೋಡ್ತಾ ಇದ್ದರೆ, ಒಬ್ಬ ಯುವ ರಾಜಕಾರಣಿ ಹೇಗಿರಬೇಕು ಹಾಗೇ ಇದ್ದಾರೆ. ಈ ಡ್ರೆಸ್ ಎಲ್ಲ ನೀವೇನು ಹಾಕ್ಕೊಂಡಿದ್ದೀರಲ್ಲ, ಇದು ನಿಮ್ಗೆ ಇಷ್ಟ ಅಂತ ಹಾಕ್ಕೊಂಡಿದ್ದೀರಾ ಅಥವಾ ಜನಕ್ಕೆ ಇದು ಇಷ್ಟ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀರಾ ಪ್ರಮೋದ್? ಇಲ್ಲ, ನನಗೆ ಇಷ್ಟ ಅಂತ ಹಾಕ್ಕೊಂಡಿದ್ದೀನಿ ಸರ್. ಓಕೆ, ಯಾಕೆ ಅಂದರೆ ಜನಕ್ಕೆ ಯಾವ್ದು ಇಷ್ಟ ಅನ್ನೋದಕ್ಕಿಂತ ನನಗೆ ಯಾವ್ದು ಇಷ್ಟ ಅನ್ನೋದು ಹಾಕ್ಕೊಂಡ್ರೆ ನನಗೆ ಕಂಫರ್ಟಬಲ್ ಆಗಿರುತ್ತೆ ಒಂದು. ಆಮೇಲೆ ಇದು ಲೆನಿನ್ ಇಂಡಿಯಾ ಮೇಡ್. ಸೊ ನಾವು ಕೂಡ ಇಲ್ಲಿ ಮೇಕ್ ಇನ್ ಇಂಡಿಯಾ, ಸೆಲ್ಫ್ ರಿಲಯಂಟ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್ ಅಂತ ನಾವೇನು ಹೇಳ್ತೀವಿ, ಇದಕ್ಕೆಲ್ಲ ನಾವು ಕೂಡ ಪ್ರೋತ್ಸಾಹ ಕೊಡೋಣ ಅಂತ ಖಾದಿ ಯೂಸ್ ಮಾಡೋಕ್ಕೆ ನಾನು ಕೂಡ ಶುರು ಮಾಡಿದ್ದೀನಿ. ವೈಟ್ ನಾನು ಯಾಕೆ ಪ್ರಿಫರ್ ಮಾಡ್ತೀನಿ ಅಂದರೆ, ವೈಟ್ ಕಲರ್ ರಿಲೇಟ್ಸ್ ಟು ಕಾಮ್ನೆಸ್, ಪೀಸ್. ಸೊ ಈ ಥರ. ಮತ್ತು ಬರೀ ಕುರ್ತಾನೇ ಹಾಕೋದಿಲ್ಲ ಯಾವಾಗಲೂ. ಸೊ ಸ್ಯಾಟರ್ಡೇ, ಸಂಡೇ, ವೀಕೆಂಡ್ಸ್ ಎಲ್ಲಾದರೂ ಆಚೆ ಹೋದಾಗ ಸೊ ಈ ಥರ ಕ್ಯಾಶುವಲ್ಸು ಇರ್ತೀನಿ. ಎಲ್ಲ ಮಿಕ್ಸಲ್ಲಿ. ನಾನೇನು ಒಂದೇ ಥರ ಡ್ರೆಸ್ ಕೋಡ್ ಥರ ಏನು ಪಾಲಿಟಿಕ್ಸ್ಗೆ ಏನು ಇದಲ್ಲ. ಆ್ಯಸ್ ಅ ಯಂಗ್ಸ್ಟರ್ ನಾವು ಒಂದೇ ಥರ ಇದ್ದರೂ ಆಗಲ್ಲ, ಎಲ್ಲ ಥರನೂ ಮ್ಯಾಚ್ ಮಾಡಬೇಕಾಗತ್ತೆ. ಆಮೇಲೆ ಕೊನೆಯದಾಗಿ ನಿಮ್ಮ ಕೈಯಲ್ಲಿ ಸುಮಾರು ದಾರಗಳಿವೆ. ಓಕೆ, ಆ ದಾರಗಳು ಏನೋ ಪರ್ಟಿಕ್ಯುಲರ್ ಅದಕ್ಕೆ ಏನಾದರೂ ಕಾರಣ ಇದೆಯಾ? ಏನಿಲ್ಲ ಸರ್, ದೇವರಲ್ಲಿ ಜಾಸ್ತಿ ನಂಬ್ತೀನಿ. ಓಕೆ, ನನಗೆ ಕಷ್ಟ ಅಂತ ಬಂದಾಗ ನಾನು ಪ್ರಾರ್ಥನೆ
ಅನ್ನೋದನ್ನು ನಾನು ತುಂಬ ನಂಬ್ತೀನಿ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ದೇವರಲ್ಲಿ ಜಾಸ್ತಿ ನಂಬ್ತೀನಿ. ಸುಮಾರು ದೇವಸ್ಥಾನಗಳಿಗೆ ಹೋಗ್ತೀನಿ. ಹೋದಾಗ ಅಲ್ಲಿಂದ ಪದ್ಧತಿ ಪ್ರಕಾರ ಒಂದು ದಾರ ಕಟ್ಟಿರ್ತಾರೆ, ಇದು ಅಷ್ಟೇ, ಬೇರೆ ಏನು ಅರ್ಥ ಇಲ್ಲ, ಬೇರೆ ಏನು ಅರ್ಥ ಇಲ್ಲ. ಗುರುಗಳಂತ ಯಾರಾದರೂ ಇದ್ದಾರಾ ನಿಮಗೆ ಪ್ರಮೋದ್? ನೀಮ್ ಕರೋಲಿ ಬಾಬಾ ಸರ್. ನಾನು ಆ್ಯಕ್ಚುಲಿ ಅವ್ರ ಆಶ್ರಮಕ್ಕೆ ಕೂಡ ಹೋಗಿದ್ದೆ. ಒಂದು ದಿವಸ ಅಲ್ಲೇ ಉಳ್ಕೊಳೋ ಅಂತ ಒಂದು ಭಾಗ್ಯ ಕೂಡ ನನಗೆ ಸಿಕ್ಕಿತ್ತು. ಸೊ ಆ ಪಾಸಿಟಿವ್ ಎನರ್ಜಿ ಮತ್ತು ಎಲ್ಲೋ ಒಂದು ಕಡೆ ನಾನು ಅವರ ಅಲ್ಲಿ ಅವ್ರದ್ದೊಂದು ಸ್ಟ್ಯಾಚ್ಯೂ ಇದೆ, ಅದ್ರ ಹತ್ರ ಮಾತಾಡ್ತಾ ಇದ್ದರೆ ನನಗೆಲ್ಲೋ ಒಂದು ಕಡೆ ಆ ಸ್ಟ್ಯಾಚ್ಯೂ ನನ್ನ ಹತ್ರ ಮಾತಾಡ್ತಾ ಇದ್ದಂಗೆ ನನಗೆ ಅನ್ನಿಸ್ತಾ ಇತ್ತು. ಸೊ ತುಂಬ ಪಾಸಿಟಿವ್ ಎನರ್ಜಿ ಇತ್ತು. ಅಲ್ಲಿಂದ ಬಂದ ಮೇಲೆ ನನಗೆ ನನ್ನ ಜೀವನದಲ್ಲಿ ನನಗೆ ಸುಮಾರು ಕ್ಲಾರಿಟಿ ಸಿಕ್ತು. ಯಾಕೆಂದರೆ ಸುಮಾರು ಕನ್ಫ್ಯೂಷನ್ಸ್ ಇರುತ್ತೆ ರಾಜಕೀಯ. ನನ್ನ ಪ್ರೊಫೆಷನ್ ಅಂತ ಬಂದಾಗ ಎಸ್ಪೆಷಲಿ ಪಾಲಿಟಿಕ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಕಾಲು ಎಳೆಯೋರು ಇರ್ತಾರೆ, ಸುಮಾರು ಜನ ಇರ್ತಾರೆ. ಸೊ ಇದೆಲ್ಲ ಒಟ್ಟಾರೆ ನನಗೆ ಕ್ಲಾರಿಟಿ ಇರಲಿಲ್ಲ. ನಾನು ಈ ಕಂಟಿನ್ಯೂ ಮಾಡಬೇಕಾ, ಉಳ್ಕೊಬೇಕಾ, ಮುಂದಕ್ಕೆ ಹೋಗ್ಬೇಕಾ ಅಂತ. ನಾನು ನೀಮ್ ಕರೋಲಿ ಬಾಬಾ ಆಶ್ರಮಕ್ಕೆ ಹೋಗಿ ಬಂದಮೇಲೆ ನಾನು ಇದಕ್ಕೆಲ್ಲದಕ್ಕೂ ಕ್ಲಾರಿಟಿ ಸಿಕ್ತು ಸರ್. ಸೊ ನಾನು ಇವತ್ತಿಗೂ ಆ ಆಂಜನೇಯ ಸ್ವಾಮಿ ಭಕ್ತ. ಆಂಜನೇಯ ಸ್ವಾಮಿಯ ನಿಜ ಅಂದರೆ ಒಂದು ರೂಪದಲ್ಲಿ ನೀಮ್ ಕರೋಲಿ ಬಾಬಾ ಅಂತ ಎಲ್ಲರಿಗೂ ನಂಬಿದ್ದಾರೆ. ಸೊ ಹಾಗಾಗಿ ನಾನು ನೀಮ್ ಕರೋಲಿ ಬಾಬಾನ ತುಂಬ ನಂಬ್ತೀನಿ. ಸೊ ನಾವು ಪ್ರಮೋದ್ ಶ್ರೀನಿವಾಸ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಪದ್ಮನಾಭನಗರದ ಯುವ ಮುಖಂಡರು, ಕಾಂಗ್ರೆಸ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ 2 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಒಳ್ಳೆ ಕೆಲಸಗಾರ ಅನ್ನೋ ಒಂದು ಹೆಸರು ಅವ್ರಿಗೆ ಬಂದಿದೆ. ಆದರೆ ಸಾಗಬೇಕಾದ ದಾರಿ ತುಂಬ ದೊಡ್ಡದಿದೆ. ಏಕೆಂದರೆ ರಾಜಕಾರಣ ಅನ್ನೋದು ಅದು ಇವತ್ತು ಶುರು ಆಯಿತು ನಾಳೆ ಹೀಗಾಯಿತು ಅನ್ನೋ ಥರ ಆಗಲ್ಲ. ಒಂದು ಶ್ರದ್ಧೆ, ಒಂದು ತಾಳ್ಮೆ, ಅವ್ರು ಹೇಳಿದ ಹಾಗೆ ಅಹಂಕಾರ ಇಲ್ಲದೆ ಕಂಪ್ಯಾಷನೇಟ್ ಆಗಿ ಇವೆಲ್ಲ ಗುಣಗಳ ಜೊತೆಗೆ ಇನ್ನೂ ಏನೇನು ಗುಣಗಳು ಬೇಕಾಗುತ್ತೆ ನನಗೆ ಗೊತ್ತಿಲ್ಲ. ಇನ್ನೂ ಏನೇನು ಆ ಹಾದಿಗೆ ಜೋಡಿಸ್ಕೊಳ್ಬೇಕಾಗುತ್ತೆ ಗೊತ್ತಿಲ್ಲ. ಬಟ್ ನಾನು ಗೌರಿ ಶಕೀಸ್ ಸ್ಟುಡಿಯೋ ಪರವಾಗಿ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಒಳ್ಳೆ ಕೆಲಸ ಮಾಡೋರಿಗೆ ನಾವು ಯಾವಾಗಲೂ ಸಪೋರ್ಟ್, ನನ್ನ ಒಂದು ಹಾರೈಕೆ ಇರುತ್ತೆ. ನೀವು ಒಳ್ಳೆ ಕೆಲಸ ಮಾಡ್ತೀರ ಅಂತ ನನಗೆ ಅನಿಸುತ್ತೆ. ಪ್ರಮೋದ್, ಒಳ್ಳೆಯದಾಗಲಿ ನಿಮಗೆ ಮತ್ತು ನಿಮ್ಮ ಮೂಲಕ ಜನರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಬ್ಬ ರಾಜಕಾರಣಿಯ ಬಗ್ಗೆ ನಮಗೆ ಒಂದು ಏನು ಭ್ರಮನಿರಸನದ ಒಂದು ಸ್ಥಿತಿ ಇದೆ, ಆ ಸ್ಥಿತಿಯಿಂದ ಹೊರಗಡೆ ಬರಬೇಕಾದ್ರೆ ನಾವು ಹೊಸ ವ್ಯಕ್ತಿಗಳು, ಹೊಸ ಮುಖಗಳು, ಹೊಸ ವಿಚಾರಧಾರೆಗಳು ನಮ್ಮ ಕರ್ನಾಟಕ ರಾಜಕಾರಣದಲ್ಲಿ ಕಾಣಿಸ್ಕೊಳ್ಬೇಕು. ಅವು ಕಾಣಿಸ್ಕೊಳ್ಬೇಕಂದ್ರೆ ನಾವು ಒಂದು ಅವಕಾಶ ಕೂಡ ಕೊಡಬೇಕಾಗತ್ತೆ. ಆದರೆ ಅವಕಾಶ ಅವ್ರು ಪಡ್ಕೊಳ್ಬೇಕು ಅಥವಾ ನಾವು ಕೊಡಬೇಕು ಅಂದರೆ ಅವ್ರೇನೋ ಮಾಡಬೇಕಲ್ವ. ಸೊ ಆ ಕೆಲಸಗಳನ್ನ ಅವ್ರು ಮಾಡಬೇಕಾಗತ್ತೆ. ಅವ್ರು ಅದನ್ನು ಮಾಡ್ತಾಯಿದ್ದಾರೆ ಅಂತ ನಾನು ಅನ್ಕೋತೀನಿ. ಆದರೆ ಫೈನಲಿ ನಿಮಗೆ ಪದ್ಮನಾಭನಗರ ಜನತೆಗೆ ಅದು ಬಿಟ್ಟಿದ್ದು. ಆದರೆ ಒಂದು ಒಳ್ಳೆಯ ಕೆಲಸ ಏನು ಶುರು ಮಾಡಿದರೆ ಅದು ನಿರಂತರವಾಗಿ ಹೀಗೆ ಸಾಗಲಿ ಅಂತ ಹಾರೈಸ್ತಾ ನಾನು ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಈ ಕುರಿತಾಗಿ ದಯವಿಟ್ಟು ನಿಮ್ಮ ಕಮೆಂಟ್ಗಳ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಪ್ರಮೋದ್ ಶ್ರೀನಿವಾಸ್ ಅವ್ರಿಗೆ ನಿಮಗೇನಾದರೂ ಪ್ರಶ್ನೆ ಇದ್ದರೆ ಅಥವಾ ನಿಮಗೇನಾದರೂ ಆಕ್ಷೇಪಣೆ ಇದ್ದರೆ ಅದನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವರು ಅಥವಾ ಅವ್ರ ತಂಡ ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೋದು, ಅಥವಾ ಮುಂದೆ ಒಂದು ದಿನ ಅವರು ಅದಕ್ಕೆ ಉತ್ತರ ಕೂಡ ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕೀಸ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆಯ ಕಾರ್ಯಕ್ರಮಗಳನ್ನ. ನಮಸ್ಕಾರ.